ರೈತರಿಗೆ ಪಂಪ್ ಮೋಟಾರ್ಗಳ ವಿತರಣೆ 13 ಜನ ರೈತ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಮಾಡಿದ ತಾಲೂಕು ಪಂಚಾಯತ್ ಇಒ. ಇ5 ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರ್ನಾಟಕ ಆದಿಜಾಂಬವ ಬೋವಿ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಮತ್ತು ಇತರ ಸಾಮಗ್ರಿಗಳನ್ನು 13 ಜನ ರೈತ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪರಿಕರಗಳ ವಿತರಣೆ ಮಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 2, ಬೋವಿ ಅಭಿವೃದ್ಧಿ ನಿಗಮದಿಂದ 3 ಸೇರಿ 13 ಜನ ಫಲಾನುಭವಿಗಳಿಗೆ 2022-23ನೇ ಸಾಲಿನ ಕೊಳವೆ ಬಾವಿ ಕೊರೆದಿರೋರಿಗೆ ಪಂಪು ಮೋಟಾರ್ ಹಾಗೂ ಕೇಬಲ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದೆ ಅಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಿಳಿಸಿದರು. ರೈತರು ಇದನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಶುಭ ಹಾರೈಸಿದರು. 13 ಜನ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯೋದು, ಪಂಪ್ ಮತ್ತು ಮೋಟಾರ್ ವೆಚ್ಚ, ಜಿಐ ಪೈಪುಗಳು, ಕೇಬಲ್, ಗೇಟ್ ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ, ಜಿಎಸ್ಟಿ ಸೇರಿ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಂಜನಕುಮಾರ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ, ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂತೆ ಫಲಾನುಭವಿಗಳಾದ ದ್ಯಾವಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆದಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ರೈತ ಫಲಾನುಭವಿಗಳಿಗೆ ಅವರ ಡೆಪ್ತ್ಗೆ ಅನುಸಾರವಾಗಿ, ಅಂದರೆ ಎಷ್ಟು ಅಡಿ ಆಳ ಇಳಿದಿದೆ ಅನ್ನೋದರ ಅನುಸಾರವಾಗಿ ಪಂಪು ಮೋಟ್ರನ್ನು ಮತ್ತು ಪೈಪ್ಗಳನ್ನು, ಪ್ಯಾನಲ್ ಬೋರ್ಡನ್ನು ವಿತರಣೆ ಮಾಡೋದಕ್ಕೆ ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನನಗೆ ನೀಡಿರುವ ನಿರ್ದೇಶನದಂತೆ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪಂಪು ಮೋಟ್ರ್ಗಳನ್ನು ರೈತ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾಯಿದ್ದೀನಿ. ಬೋವಿ ಅಭಿವೃದ್ಧಿ ನಿಗಮದಿಂದ 3 ಜನ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8 ಜನ ಮತ್ತು ಆದಿಜಾಂಬವ ಇವರಿಗೆ 2 ಜನ, ಇಷ್ಟು ಫಲಾನುಭವಿಗಳಿಗೆ ಒಟ್ಟು 13 ಜನ ಫಲಾನುಭವಿಗಳಿಗೆ ಇವತ್ತು ಪಂಪು ಮೋಟ್ರನ್ನು ವಿತರಣೆ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಕಾರ್ಯ. ಏನು ಅಂತಂದರೆ ಬಡವರು ಜಮೀನು ಇಟ್ಕೊಂಡಿರ್ತಾರೆ. ಆದಿ ಅನಾಥ ಕಾಲದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಜಮೀನು ಏನೋ ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರಿಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ. ಅಂಥ ಸೌಲಭ್ಯ ವಂಚಿತ ಆಗಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರದ ವತಿಯಿಂದ ಈ ಪಂಪು ಮೋಟ್ರನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅವರು ಬಾಳಲ್ಲಿ ಒಂದು ಬೆಳಕಾಗಲಿ, ಒಂದು ಒಳ್ಳೆಯ ಆಶಾಭಾವನೆ ಮೂಡಲಿ. ಅವರು ಏನು ಇದುವರೆಗೂ ಕೂಲಿ ಮಾಡ್ತಾಯಿದ್ರು ಎಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಹೋಗಿ, ಅಂಥವರು ತನ್ನ ಜಮೀನಲ್ಲಿ ದುಡಿತಕ್ಕಂಥ ಒಂದು ಶಕ್ತಿ ಅವ್ರಿಗೆ ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರು ಒಂದು ನಿರ್ದೇಶನದಂತೆ ನಾನು ಈ ಕೆಲಸವನ್ನು ಇವತ್ತು ಮಾಡಿದ್ದೀನಿ.